ಪ್ರಣಾಮಗಳು ದೇವಿ ಪಾರ್ವತಿ. ದಯಮಾಡಿ, ನಿಮಗೆ ಸ್ವಾಗತ. ನೀವು ತುಂಬಾ ಕೋಪದಲ್ಲಿರೋ ಹಾಗಿದೆ. ಇವತ್ತಿಲ್ಲಿ ಮಹಾದೇವನ ಪಾರ್ವತಿಯಾಗಿ ಅಲ್ಲ, ಆದಿಶಕ್ತಿಯಾಗಿ, ಇಡೀ ಜಗತ್ತಿನ ಮಾತೆಯಾಗಿ ಬಂದಿದ್ದೀನಿ. ಇವತ್ತು ಮೊದಲನೇ ಸಲ ಈ ಜಗನ್ಮಾತೆ ಸೋತಿದ್ದಾಳೆ. ನಾನಿಲ್ಲಿ ಇವತ್ತು ಬಂದ ಕಾರಣ ಏನು ಅಂದ್ರೆ, ಈ ಜಗತ್ತು ಯಾರನ್ನ ಮಹಾಸತಿ ಮಹಾದೇವಿ ರೂಪದಲ್ಲಿ ನೋಡಿದ್ಯೋ ಅವಳಿಗೆ ಈ ಸಮಾಜದ ಮೇಲೆ, ಅವಳ ಮಹಾದೇವನ ಮೇಲೆ ಯಾವ ಅಧಿಕಾರನೂ ಇಲ್ವಾ? ನೀವ್ ಹೇಳ್ತಿರೋ ಈ ಮಾತಿನ ಅರ್ಥ ಏನು? ಇವತ್ತು ಇಡೀ ಬ್ರಹ್ಮಾಂಡಕ್ಕೆ ಭಯಾನಕ ಸಂಕಷ್ಟ ಬಂದಿದೆ. ನೀವೇನ್ ಹೇಳ್ತಾ ಇದ್ದೀರಾ ದೇವಿ ಪಾರ್ವತಿ? ಸತ್ಯ ಹೇಳ್ತಿದ್ದೀನಿ ಋಷಿವರ್ಯ. ತ್ರಿಮೂರ್ತಿಗಳ ಅನುಪಸ್ಥಿತಿಯಲ್ಲಿ ಸ್ವತಂತ್ರವಾಗಿ ಅಸುರರು ತೊಂದರೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮತ್ತೆ ಇವತ್ತು ಅವರು ಸ್ವರ್ಗದಲ್ಲಿ ಗುಪ್ತವಾಗಿಟ್ಟಂತ ಅಮೃತ ಕಳಶನ ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅಮೃತ ಕಳಶನ? ಹೌದು ಋಷಿವರ್ಯ, ನಿಮಗೂ ಗೊತ್ತೇ ಇದೆ. ಅವರೊಂದ್ ವೇಳೆ ಅಮೃತ ಕಳಶನ ಪಡ್ಕೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅಂತ. ಒಂದ್ ವೇಳೆ ಅವರದನ್ನ ಪಡ್ಕೊಳ್ದೇ ಇದ್ರೆ ಅವರು ಅದನ್ನ ನಾಶ ಮಾಡ್ತಾರೆ. ಸದಾ ಕಾಲಕ್ಕೂ ಅಂಧಕಾರ ಮತ್ತೆ ವಿನಾಶದ ಸ್ಥಿತಿ ಬರೋ ಹಾಗೆ ಮಾಡ್ತಾರೆ. ದೇವಿ ಅನಸೂಯ, ಇದು ನೀವು ಹಠ ಸಾಧಿಸೋ ಸಮಯ ಅಲ್ಲ. ಒಂದ್ ವೇಳೆ ನೀವು ತ್ರಿಮೂರ್ತಿಗಳಿಗೆ ಮುಕ್ತಿ ಕೊಡದೇ ಇದ್ರೆ ಬಹಳ ದೊಡ್ಡ ಅನರ್ಥ ಆಗೋಗತ್ತೆ. ಈ ನಿಮ್ಮ ಮೋಹನ ಬಿಟ್ಬಿಡಿ. ಜಗತ್ತಿನ ಕಲ್ಯಾಣಕ್ಕಾಗಿ ಅವರನ್ನ ಮುಕ್ತರನ್ನಾಗಿ ಮಾಡಿ. ನನ್ನ ಅಧಿಕಾರದಲ್ಲಿ ಇದ್ದದ್ದು ಕೇವಲ ನನ್ನ ತಪೋಬಲದಿಂದ ತ್ರಿಮೂರ್ತಿಗಳನ್ನ ಪುತ್ರ ರೂಪದಲ್ಲಿ ಪಡೆಯೋದಾಗಿತ್ತು. ನಾನದನ್ನೇ ಮಾಡಿದೆ. ಆದ್ರೆ ಈಗ ತ್ರಿಮೂರ್ತಿಗಳು ತಮ್ಮ ಮೂಲ ರೂಪಕ್ಕೆ ಹೋಗ್ತಾರೋ ಇಲ್ವೋ ಅನ್ನೋದು ನನ್ನ ಅಧಿಕಾರದಲ್ಲಂತೂ ಇಲ್ವೇ ಇಲ್ಲ. ಆದ್ರೆ ನಾನ್ ನಿಮ್ಗೆ ಖಂಡಿತ ಒಂದು ಆಶ್ವಾಸನೆ ಕೊಡಬಲ್ಲೆ ದೇವಿ ಪಾರ್ವತಿ. ಒಂದು ವೇಳೆ ಬಾಲ ತ್ರಿಮೂರ್ತಿಗಳು ಅವರ ಮೂಲ ರೂಪಕ್ಕೆ ಪರಿವರ್ತನೆ ಆಗ್ಬೇಕು ಅನ್ನೋದಾದ್ರೆ ಅದರಲ್ಲಂತೂ ನನ್ನ ಹಸ್ತಕ್ಷೇಪ ಖಂಡಿತ ಇರಲ್ಲ. ಇದು ಸುಳ್ಳು. ಇದನ್ನ ನೀವಲ್ಲ, ನಿಮ್ಮ ಸ್ವಾರ್ಥ ಹೇಳ್ತಿದೆ. ನಿಮ್ಮಲ್ಲಿರೋ ಮೋಹ ಹೇಳ್ತಿದೆ. ಅವ್ರ ಮೇಲೆ ನಿಮ್ಮ ಪ್ರಭಾವ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ನೀವು ಒಂದು ಸಲನೂ ಪ್ರಯತ್ನ ಮಾಡಿಲ್ಲ. ದೇವಿ ಪಾರ್ವತಿ ಸತ್ಯ ಹೇಳ್ತಾ ಇದ್ದಾರೆ. ಜಗತ್ತಿಗೆ ಬಂದಿರೋ ಈ ಗಂಭೀರ ಸಮಸ್ಯೆನ ನೋಡಿ ನೀವು ಒಂದ್ಸಲ ಪ್ರಯತ್ನನಾದ್ರೂ ಮಾಡಲೇಬೇಕು ದೇವಿ ಅನಸೂಯ. ಇವತ್ತು ನೀವು ಅವರಿಗೆ ಮುಕ್ತಿ ಕೊಡ್ಲಿಲ್ಲ ಅಂತಂದ್ರೆ ಈ ಜಗತ್ತು ನಿಮ್ಮನ್ನ ಯಾವತ್ತೂ ಕ್ಷಮಿಸೋಕ್ ಸಾಧ್ಯ ಇಲ್ಲ. ಈ ಅಪರಾಧಕ್ಕೆ ನಿಮ್ಮನ್ನ ನೀವು ಯಾವತ್ತೂ ಕ್ಷಮಿಸ್ಕೊಳ್ಳೋದಕ್ಕೂ ಆಗಲ್ಲ. ನಾನು ಆದಿಶಕ್ತಿ ನಿಮ್ಮನ್ನ ಬೇಡ್ಕೊಳ್ತಿದ್ದೀನಿ. ತ್ರಿಮೂರ್ತಿಗಳಿಗೆ ದಯವಿಟ್ಟು ಮುಕ್ತಿ ಕೊಡಿ. ಅಮೃತ ಕಲಶದ 4 ಕಡೆ ಸುರಕ್ಷಾ ಕವಚ. ಇದರ ಅರ್ಥ ಏನು ಅಂದ್ರೆ, ಮೊದಲು ನಾನು ಸುರಕ್ಷಾ ಕವಚನ ಬೆಳಕಿನ ಸ್ಫೋಟ ಮಾಡಿ ನಾಶ ಮಾಡಬೇಕು. ಆಗ್ಲೇ ತಾನೇ ಪ್ರವೇಶ ದ್ವಾರ ತೆಗೆಯೋದು. ಅದಾದ ಮೇಲೆ ಅಮೃತದ ಮೇಲೆ ನಮ್ಮ ಅಸುರರಿಗೆ ಮಾತ್ರ ಅಧಿಕಾರ ಇರುತ್ತೆ. ಈ ಕವಚನ ಭೇದಿಸೋದಕ್ಕೆ ಅಂತಾನೆ ನಮ್ಮ ಅಸುರ ರಾಜ ಅಂಧಕ
ನನಗೆ ವಿಶೇಷವಾದ ಶಕ್ತಿ ಕೊಟ್ಟಿದ್ದಾರೆ. ನಾನು ಏನು ಅನ್ಕೊಂಡಿದ್ನೋ ಹಾಗೆ ಆಗ್ತಿದೆ. ದೇವರಾಜ, ಈಗೇನಾಗುತ್ತೆ? ಈಗ ಇನ್ನೇನು ಆಗಲ್ಲ. ಸುರಕ್ಷಾ ಕವಚದ ಮೇಲಾಗೋ ಆಕ್ರಮಣ ಎಷ್ಟು ಶಕ್ತಿ ವಿಸರ್ಜನೆ ಮಾಡುತ್ತೆ ಅಂದ್ರೆ ಇನ್ನು ಪ್ರಳಯನ ತಡೆಯೋದಿಕ್ಕಾಗಲ್ಲ. ಈಗ ಯೋಚನೆ ಮಾಡುವಂಥ ಸಮಯ ಅಲ್ಲ ದೇವಿ, ನಿರ್ಧಾರ ಮಾಡೋ ಸಮಯ. ಬೇಗ ನಿರ್ಧಾರ ಮಾಡಿ. ಅಷ್ಟರಲ್ಲಿ ಆಗ್ಬಾರ್ದೇನಾದ್ರೂ ಆದ್ರೆ ಇದೇನಾಗ್ತಿದೆ ಋಷಿವರ್ಯ? ಏನಾಗ್ತಿದೆ ಇಲ್ಲಿ? ಯಾವ ಅನರ್ಥ ಆಗೋ ಭಯ ಇತ್ತು, ಕೊನೆಗೂ ಅದೇ ಆಗೋಯ್ತು. ದೇವಿ ಅನಸೂಯ, ನೀವು 3 ಲೋಕನೂ ಮಹಾಪ್ರಳಯದ ಸಂಕಷ್ಟಕ್ಕೆ ತಳ್ತಿದ್ದೀರಾ. ಕ್ಷಮಿಸ್ಬೇಕು ದೇವಿ, ಆದ್ರೆ ನನ್ನ ಮಕ್ಕಳು ಈ ಕತ್ಲಲ್ಲಿ ಗುರುಕುಲದಿಂದ ಮನೆಗೆ ಬರೋ ದಾರಿಲಿರ್ತಾರೆ. ಒಮ್ಮೆ ಅವರು ಕತ್ಲಲ್ಲಿ ದಾರಿ ತಪ್ಪಿದ್ರೆ ನಾಟಕ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ಅಮ್ಮ ಅಮ್ಮ ಅನ್ನೋ ಶಬ್ದದಲ್ಲಿ ಸ್ವಾರ್ಥ ಇರೋದಿಲ್ಲ. ಅಮ್ಮ ಆದವಳು ಎಲ್ಲರನ್ನೂ ಕೂಡ ಒಂದೇ ಸಮವಾಗಿ ನೋಡ್ತಾಳೆ, ಎಲ್ಲರನ್ನೂ ರಕ್ಷಣೆ ಮಾಡ್ತಾಳೆ. ಆದ್ರೆ ನೀವು ಈ ಸ್ಫೋಟದ ಧ್ವನಿ ಎಲ್ಲಿಂದ? ಇದು ದೇವಲೋಕದಲ್ಲಿ ಅಮೃತ ಕಳಶದ ಸುರಕ್ಷಾ ಕವಚ ನಾಶ ಆಗ್ತಿರುವಂತ ಧ್ವನಿ. ಮತ್ತೆ ಈ ಅಂಧಕಾರ ಆ ವಿಸ್ಫೋಟದಿಂದ ಸಿಡಿತಾ ಇರೋ ಶಕ್ತಿಯ ದುಷ್ಪರಿಣಾಮ. ಇದರಿಂದ ಸಂಪೂರ್ಣ ಭೂಮಂಡಲದ ಮೇಲೆ ವಿಷ ಹರಡ್ತಾ ಇದೆ. ಈ ಕೂಡ್ಲೆ ನಾವು ಇದನ್ನ ತಡೆಯೋ ಪ್ರಯತ್ನ ಮಾಡಲಿಲ್ಲ ಅಂದ್ರೆ ಈ ವಿಷ ಇಡೀ ಜಗತ್ತನ್ನೇ ಖಂಡಿತ ನಾಶ ಮಾಡುತ್ತೆ. ಆದ್ರೆ ಇದನ್ನೆಲ್ಲ ತಡೆಯೋದು ಹೇಗೆ ದೇವಿ? ನೀಲಕಂಠ ಮಹಾದೇವನೇ ಈ ವಿಷಕ್ಕೆ ಮತ್ತೆ ಹಾಲಾಹಲಕ್ಕೆ ಪರಿಹಾರ. ಖಂಡಿತ ಇದು ಸಾಧ್ಯ ಇಲ್ಲ ದೇವಿ. ನಮ್ಮ ಶಿವ ಇನ್ನೂ ಬಾಲಕ. ಅವನ ಶಕ್ತಿ ಬಗ್ಗೆ ಅವನಿಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಈಗ ಈ ಪ್ರಳಯನ ತಡೆಯೋದಾದ್ರೂ ಹೇಗೆ ದೇವಿ? ದೇವಿ ಅನಸೂಯ ನಿರ್ಧಾರ ಮಾಡಲೇಬೇಕು. ಮಹಾದೇವನನ್ನ ಬಿಟ್ಟು ಬೇರೆ ಯಾವ ಮಾರ್ಗನೂ ಇಲ್ಲ. ಆದ್ರೆ ನಾನು ಜಗನ್ಮಾತೆ ಆಗಿರೋ ಕಾರಣಕ್ಕೆ ಇದನ್ನ ತಡೆಯೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಆದ್ರೆ ಚಿಂತೆಯ ವಿಷಯ ಏನು ಅಂದ್ರೆ ನಾನು ತುಂಬಾ ಸಮಯದವರೆಗೂ ಇದನ್ನ ತಡೆಯೋಕ್ಕಾಗಲ್ಲ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಜಗತ್ತಿನ ಮೇಲೆ ಕರುಣೆ ಇದ್ರೆ ಮಹಾದೇವನಿಗೆ ಮುಕ್ತಿ ಕೊಟ್ಟು ಅವರನ್ನ ಕಳಿಸ್ಕೊಡಿ. ಇಲ್ಲ ಅಂದ್ರೆ ಪ್ರಳಯದ ಪರಿಣಾಮಕ್ಕೆ ಸಿದ್ಧರಾಗಿರಿ.
ಮನೆ ಒಳಗೆ ಬನ್ನಿ, ಬನ್ನಿ. ಪ್ರಳಯ, ಮಹಾಪ್ರಳಯ ಆರಂಭ ಆಗಿದೆ ದೇವಿ. ಮಹಾದೇವ, ಆ ಸಮಯದಲ್ಲಿ ಅಮೃತ ಮಂಥನದ ನಂತರ ಕೂಡ ಜಗತ್ತಿಗೆ ಸಂಕಷ್ಟ ಬಂದಿತ್ತು, ಇವತ್ತೂ ಕೂಡ. ಆದ್ರೆ ಅವತ್ತು ನಾವಿಬ್ರು ಪರಸ್ಪರ ಜೊತೆಯಾಗಿದ್ವಿ. ನೀವು ವಿಷಾನ ಕುಡಿದು ಜಗತ್ತನ್ನ ಸಂಕಷ್ಟದಿಂದ ಕಾಪಾಡಿದ್ರಿ, ಮತ್ತೆ ನಾನು ನಿಮಗೆ ವಿಷದ ನೋವಿಂದ ಮುಕ್ತಿ ಕೊಟ್ಟಿದ್ದೆ. ಆಗ ನೀವು ನೀಲಕಂಠ ಆದ್ರಿ. ಆದ್ರೆ ಇವತ್ತು ನೀವಿಲ್ಲಿಲ್ಲ. ನಾನು ಒಂಟಿಯಾಗಿದ್ದೀನಿ ಮಹಾದೇವ. ಈ ಹಾಲಾಹಲನ ತಡೆಯೋ ಶಕ್ತಿ ನನ್ನಲ್ಲಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಅನುಪಸ್ಥಿತಿಯಲ್ಲಿ ನನ್ನ ಜವಾಬ್ದಾರಿಯನ್ನ ನಿಭಾಯಿಸೋ ಪೂರ್ಣ ಪ್ರಯತ್ನವನ್ನ ನಾನ್ ಮಾಡ್ತೀನಿ. ಸಂಕಷ್ಟ ದೂರ ಆಗಿರ್ಬೇಕು ಅನ್ಸುತ್ತೆ. ಇಲ್ಲ ಋಷಿವರ್ಯ, ಈ ಶಾಂತಿ ಪ್ರಳಯದ ಮುಂಚೆ ಬರೋ ಶಾಂತಿ. ಸಂಕೇತ ಇದು ವಿಷ ವಿಸರ್ಜನೆಯಿಂದಾಗೋ ಮಹಾಪ್ರಳಯಕ್ಕೆ. ಈಗಲೇ ಇದನ್ನ ತಡೆದೇ ಇದ್ರೆ ಬ್ರಹ್ಮಾಂಡದ ವಿನಾಶ ಖಂಡಿತ ಋಷಿವರ್ಯ. ಮತ್ತಿದನ್ನ ಕೇವಲ ದೇವಿ ಅನಸೂಯ ಮಾತ್ರ ತಡೆಯೋದಿಕ್ ಸಾಧ್ಯ. ಹೌದು ದೇವಿ, ಇದು ಸತ್ಯ. ಮತ್ತೆ ಈ ಸತ್ಯ ನಿಮಗೂ ಚೆನ್ನಾಗಿ ಗೊತ್ತಿದೆ. ಮಹಾದೇವನೇ ಈ ವಿಷಪಾನ ಮಾಡಬೇಕು. ದೇವಿ, ಮಹಾದೇವನನ್ನ ಬಿಟ್ಟು ಬೇರೆ ಯಾರಿಗೂ ಈ ಸಾಮರ್ಥ್ಯ ಇಲ್ಲ. ಮಾತೆ ಪಾರ್ವತಿಗೂ ಇಲ್ಲ. ದೇವಿ, ನಿರ್ಧಾರ ನಿಮಗ್ ಬಿಟ್ಟಿದ್ದು. ಅವ್ರು ಯಾಕೆ ಹಾಗೆ ಹೇಳಿದ್ರು? ಅಮ್ಮಂಗೆ ಪ್ರಳಯ ತಡೆಯೋದ್ ಸಾಧ್ಯ ಅಂತ? ಹೇಳಿ ಅಪ್ಪ. ಅದ್ಯಾಕೆಂದ್ರೆ ಶಿವ, ನಿಜವಾಗ್ಲೂ ನಿಮ್ಮ ತಾಯಿನೇ ಈ ಪ್ರಳಯನ ತಡೆಯೋದಕ್ಕೆ ಸಾಧ್ಯ.
ಅಮ್ಮ, ನಿಮ್ ಹತ್ರ ಶಕ್ತಿ ಇದೆ. ನೀವು ಪ್ರಳಯನ ತಡಿಬೇಕು. ನೀವೇ ಹೇಳ್ತಿರ್ತೀರಲ್ವಾ, ಲೋಕ ಕಲ್ಯಾಣದ ಕೆಲಸ ಮಾಡ್ಬೇಕು ಅಂತ. ಇಲ್ಲ ಶಿವ, ನನ್ನಲ್ಲಿ ಯಾವ ಶಕ್ತಿನೂ ಇಲ್ಲ. ನನ್ನ ಶಕ್ತಿ ನೀನೇ ಶಿವ. ನಾನೇ ನಿಮ್ ಶಕ್ತಿ ಅಂತಾದ್ರೆ ನನ್ಗೆ ಅಪ್ಪಣೆ ಕೊಡಿ ಅಮ್ಮ. ನಾನ್ ತಡಿತೀನಿ ಈ ಪ್ರಳಯನ. ಹೇಗಪ್ಪಣೆ ಕೊಡ್ಲಿ ನಾನು? ಗೊತ್ತಿದೆ, ನೀನ್ ಹೋದ್ರೆ ಜಗತ್ತು ಉಳಿಯುತ್ತೆ. ಈ ಜಗತ್ತು ಮುಂದುವರಿಯುತ್ತೆ. ಆದ್ರೆ ನನ್ನ ಜಗತ್ತು ನಾಶ ಆಗುತ್ತೆ ಶಿವ. ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ದೇವಿ. ಆದ್ರೆ ಒಂದು ವಿಷಯನ ನೆನಪಲ್ಲಿಟ್ಕೊಳ್ಳಿ, ಒಬ್ಬ ತಾಯಿ ಕೇವಲ ಮಮತೆಗಷ್ಟೇ ಅಲ್ಲ, ತ್ಯಾಗ ಮಾಡೋದಕ್ಕೂ ಸಿದ್ಧ ಆಗಿರ್ತಾಳೆ. ಹಾಗಾಗಿನೇ ಕರುಣೆ ಮತ್ತು ದಯೆ ಅವಳಿಗೆ ಸರ್ವಧರ್ಮ ಆಗಿರುತ್ತೆ ದೇವಿ. ನಿಲ್ಲು ದೇವಿ ಪಾರ್ವತಿ, ನಿಲ್ಲು. ಅಮೃತದ ಈ ಸುರಕ್ಷಾ ಚಕ್ರದ ವಿಷಾನ ಇನ್ನು ತಡೆಯೋಕೆ ಸಾಧ್ಯ ಇಲ್ಲ. ಇದನ್ನ ತ್ರಿಮೂರ್ತಿಗಳು ಮಾಡಿದ್ದಾರೆ, ಅವರೇ ಇದನ್ನ ತಡೆಯೋದಕ್ಕೆ ಸಾಧ್ಯ. ಅವರನ್ನ ಬಿಟ್ಟು ಬೇರೆ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಈ ಕ್ರಿಯೆಯಿಂದಾಗಿ ವ್ಯತಿರಿಕ್ತವಾದ ಪ್ರತಿಕ್ರಿಯೆ ಉಂಟಾಗುತ್ತೆ. ಈ ಬ್ರಹ್ಮಾಂಡ ಎಲ್ಲ ನಾಶ ಆಗುತ್ತೆ. ನಾನು, ನೀನು, ಸಂಪೂರ್ಣ ಬ್ರಹ್ಮಾಂಡ ಎಲ್ಲವೂ. ನಾವು ಈಗ ನಾಶ ಆಗೋ ಭಯದಿಂದಾಗಿ ಇದನ್ನ ತಡೆಯೋ ಪ್ರಯತ್ನ ಮಾಡದೇ ಇದ್ರೆ ದೇವಿ ಸರಸ್ವತಿ, ನನ್ನ ಶಿವನ ಪ್ರೀತಿಯ ಜಗತ್ತನ್ನ ಈ ಮಹಾವಿಷದಿಂದ ಹೇಗೆ ಕಾಪಾಡೋದಕ್ಕೆ ಸಾಧ್ಯ? ಸತಿ ಅನುಸೂಯ ನಿರ್ಧಾರ ಮಾಡಬೇಕು. ನಮ್ಮ ತಪ್ಪುಗಳನ್ನ ಕ್ಷಮಿಸಿ ತ್ರಿಮೂರ್ತಿಗಳನ್ನ ಮುಕ್ತರನ್ನಾಗಿ ಮಾಡಬೇಕು. ಈ ಬ್ರಹ್ಮಾಂಡವನ್ನ ವಿನಾಶದಿಂದ ಕಾಪಾಡೋದಕ್ಕೆ ಮುಂದಾಳತ್ವ ವಹಿಸಲೇಬೇಕು. ಇದು ನೀವು ಹಠ ಸಾಧಿಸೋ ಸಮಯ ಅಲ್ಲ. ಒಂದ್ ವೇಳೆ ನೀವು ತ್ರಿಮೂರ್ತಿಗಳಿಗೆ ಮುಕ್ತಿ ಕೊಡದೇ ಇದ್ರೆ ಬಹಳ ದೊಡ್ಡ ಅನರ್ಥ ಆಗೋಗತ್ತೆ. ಒಬ್ಬ ತಾಯಿ ಕೇವಲ ಮಮತೆಗಷ್ಟೇ ಅಲ್ಲ, ತ್ಯಾಗ ಮಾಡೋದಕ್ಕೂ ಸಿದ್ಧ ಆಗಿರ್ತಾಳೆ. ಈ ಶಾಂತಿ ಪ್ರಳಯದ ಮುಂಚೆ ಬರೋ ಶಾಂತಿ ಸಂಕೇತ. ಇದು ವಿಷ ವಿಸರ್ಜನೆಯಿಂದಾಗೋ ಮಹಾಪ್ರಳಯಕ್ಕೆ. ಮತ್ತಿದನ್ನ ಕೇವಲ ದೇವಿ ಅನಸೂಯ ಮಾತ್ರ ತಡೆಯೋದಿಕ್ ಸಾಧ್ಯ.